ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ಬಡ್ಡಿ ಫಾರ್ ಸ್ಟಡೀಸ್ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸುಸ್ವಾಗತ. ಈ ಒಂದು ಸ್ಕಾಲರ್ಶಿಪ್ IET ಇಂಡಿಯನ್ ಸ್ಕಾಲರ್ಶಿಪ್ ಅವಾರ್ಡ್ 2025 ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಹೋದ ವರ್ಷ 2024 ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ಗೊತ್ತಾಗುತ್ತೆ. ಇದು ಏನಪ್ಪ ಅಂದು ನಾನು ಹೇಳ್ತೀನಿ, ಕಂಪ್ಲೀಟಾಗಿ ಡೀಟೇಲ್ ಆಗಿ ನೋಡಿ. ಯಾರಿಗೆ ಫಸ್ಟ್ ಟೈಮ್ ನೋಡ್ತಿದ್ರೆ, ಇದು ಒಂದು ಸ್ಕಾಲರ್ಶಿಪ್ ಯಾವುದೇ ಥರ ಒಂದು ಫ್ರಾಡ್ ಅನ್ನೋದಿರಲ್ಲ, ಜೆನ್ಯೂನ್ ಆಗಿರುತ್ತೆ. ಬಡ್ಡಿ ಫಾರ್ ಸ್ಟಡಿ ಅಂತ ಬರುವಂಥ ಸ್ಕಾಲರ್ಶಿಪ್ ಎಲ್ಲದು. ಇದು IET ಅಂದರೆ ಇಂಡಿಯನ್ ಸ್ಕಾಲರ್ಶಿಪ್ ಅವಾರ್ಡ್ ಬಂದ್ಬಿಟ್ಟು ಇದು ಯಾರಿಗೆ ಕೊಡ್ತಾರೆ ಅಂದರೆ ಜಾಸ್ತಿ ಯಾರು ಚೆನ್ನಾಗಿ ನಿಮ್ಮ ಒಂದು ಇಂಜಿನಿಯರಿಂಗಲ್ಲಿ ಈ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಆಫ್ ಆಲ್ ಇವ್ರು ಕೊಡ್ತಾರೆ. ಆಮೇಲೆ ಯಾರು ಜಾಸ್ತಿ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಾರೆ, ಯಾರ್ದು ಸ್ಕಿಲ್ ಚೆನ್ನಾಗಿರುತ್ತೆ ಅವ್ರಿಗೆ ಅಂತ ಕೊಡುವಂಥ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಬೇಕಾದ್ರೆ ಇನ್ನೂ ಇದರದ್ದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾರು ಕೊಡ್ತಾರೆ ಏನು ಪ್ರತಿಯೊಂದು. ಜಸ್ಟ್ ನಾನು ಈಗ ಎಲಿಜಿಬಿಲಿಟಿ ಹೇಳ್ಕೊತ ಹೋಗ್ತೀನಿ, ಅದನ್ನು ಕೇಳ್ಕೊತೋಗಿ ಏನೇನು ಇರಬೇಕಂದ್ರೆ ಯಾರ್ಯಾರಪ್ಪ ಅಂದರೆ ಎಲಿಜಿಬಿಲಿಟಿ ಬಂದ್ಬಿಟ್ಟು ನಿಮಗೆ ಓಪನ್ ಫಾರ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ದ ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಇಯರ್ ಫುಲ್ ಟೈಮ್ ರೆಗ್ಯುಲರ್ ಅಂಡರ್ ಗ್ರಾಜುಯೇಟ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಇನ್ ಎನಿ ಫೀಲ್ಡ್ ಅಪ್ರೂವ್ಡ್ AICT UG. ಅಂದರೆ ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿರಬೇಕಾಗಿರುತ್ತೆ. ಮತ್ತು ಅದು ಯಾವುದೇ ಇಯರ್ ಆಗಿರಲಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ ಥರ್ಡ್ ಆರ್ ಫೋರ್ತ್ ಎನಿ ಇಯರ್ ಆಗಿರಲಿ, ಬಟ್ UG ಒಂದು ಕೋರ್ಸ್ ತೊಗೊಂಡಾಗಿರಬೇಕು ಇನ್ ಎನಿ ಫೀಲ್ಡ್. ಅಂದರೆ ನೀವು ಏನು CSA ಮಾಡಿರಬೇಕು, ECA ಮಾಡಿರ್ಬೇಕು ಅಂತ ಏನಿಲ್ಲ, ಯಾವುದೇ ಒಂದು ಬ್ರ್ಯಾಂಚಲ್ಲಿದ್ದರೂ ನಡೆಯುತ್ತೆ. ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಕ್ಲಿಯರ್ಡ್ ಆಲ್ ಕ್ರೆಡಿಟ್ಸ್ ಕೋರ್ಸ್ ಇನ್ ಸಿಂಗಲ್ ಅಟೆಂಪ್ಟ್. ನೋಡಿ, ನೀವು ಎಲ್ಲ ಒಂದೇನು ಮಾಡಬೇಕು, ಎಲ್ಲ ಒಂದು ನಿಮ್ಮದು ಕ್ರೆಡಿಟ್ಸ್ ಒಂದು ಸಬ್ಜೆಕ್ಟ್ ಇರುತ್ತಲ್ಲ, ಬ್ಯಾಕ್ಲಾಗ್ ಅನ್ನೋದು ಯಾವುದೇ ಕಾರಣಕ್ಕೆ ಇರಬಾರ್ದಾಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಆಗೋಕ್ಕೆ. ಆಮೇಲೆ ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ 60% ಇನ್ ದ ಅಗ್ರಿಗೇಟ್. ಅಂದರೆ ನಿಮ್ಮದು ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಏನಿರುತ್ತೆ, ಮಿನಿಮಮ್ CGPA ಮೇಲೆ ಬರುತ್ತಲ್ಲ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ, ಮಿನಿಮಮ್ 6 CGPA ಮೇಲೆ ಇರಬೇಕಾಗಿರುತ್ತೆ. ನಿಮ್ಮದು 6 CGPA ಎದುರು ನಡೀತದೆ, ಅದ್ರ ಮೇಲೆ ಇದ್ದರೆ ಒಳ್ಳೆಯದು, ವೆಲ್ ಆ್ಯಂಡ್ ಗುಡ್ ಅಂತ. ದೇರ್ ಇಸ್ ನೋ ಏಜ್ ಲಿಮಿಟ್ ಫಾರ್ ದಿ ಅಪ್ಲಿಕೆಂಟ್ಸ್. ಅಂದರೆ ಯಾವುದೇ ಥರ ಏಜ್ ಲಿಮಿಟ್ಸ್ ಇರೋದಿಲ್ಲ. ಅಪ್ಲಿಕೇಶನ್ಸ್ ಆರ್ ಎಂಟ್ರಿಲಿ ಫ್ರೀ ಆಫ್ ಕಾಸ್ಟ್. ನಿಮ್ಗೆ ಇದು ಅಪ್ಲಿಕೇಶನ್ ಹಾಕೋಕ್ಕೆ ಯಾವುದೇ ಥರ ಅಮೌಂಟ್ ಅನ್ನೋದಿರಲ್ಲ. ಮತ್ತು ಇದು ಒಂದು ನೋಟ್ ಇಂಪಾರ್ಟೆಂಟ್ ಏನಂದರೆ, ಅಪ್ಲಿಕೆಂಟ್ಸ್ ಓಪನ್ ಫಾರ್ ಆಲ್ IET ಮೆಂಬರ್ಸ್. ಅಂದರೆ IET ಯಾರು ಓದ್ತಿದ್ರು ಅವ್ರಿಗಾಗಿರ್ಬೋದು, ಹಾಗೂ ನಾನ್ ಮೆಂಬರ್ಸ್ ಆಫ್ ಫಾರ್ ಆಲ್ ಬ್ರಾಂಚಸ್ ಇಂಜಿನಿಯರಿಂಗ್ ರೆಕಗ್ನೈಸ್ಡ್ ಬೈ AICT UGC. ಅಂದರೆ ನೋಡಿ, ನೀವು ಯಾವುದೇ ಒಂದು ಕಾಲೇಜಲ್ಲಿ ಓದ್ತಾ ಇರಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಇದು ಒಂದು ಖಂಡಿತ ಬರುವಂಥ ಸ್ಕಾಲರ್ಶಿಪ್ ಆಗಿರುತ್ತೆ. ಇದ್ರ ಬಗ್ಗೆ ನೀವು ಇನ್ನೂ ನೋಡಿಲ್ಲ ಅಂದರೆ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಲಿಂಕ್ನ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ. ಏನೇನಪ್ಪ ಬೆನಿಫಿಟ್ಸು ಈ ಒಂದು ಸ್ಕಾಲರ್ಶಿಪ್ನ ಯಾವ ಥರ ಅವಾಯ್ಡ್ ಮಾಡೋದಂದರೆ, ಲಿಂಕ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಏನೇನಪ್ಪ ಬೆನಿಫಿಟ್ಸ್ ಅಂತ ಬಂದರೆ, ನಮ್ಮದು ಒಂದು ಸೆಲೆಕ್ಟೆಡ್ ಸ್ಕಾಲರ್ಶಿಪ್ ವಿಲ್ ರಿಸೀವ್ಡ್ ಸ್ಕಾಲರ್ಶಿಪ್ ಪ್ರೈಸ್ ಆ್ಯಸ್ ಮೆನ್ಷನ್ಡ್ ಬಿಲೋ. ಯಾರಾಗಪ್ಪ ಅಂದ್ಬಿಟ್ಟು ದೇರ್ ಇಲ್ ಬಿ 5 ರೀಜ್ನಲ್ ಸೆಂಟರ್ಸ್ ಆಗಿರ್ತವೆ. ಯಾವುದಂತಂದು ಒಂದು ಬೆಂಗಳೂರು ಸ್ಟೂಡೆಂಟ್ಸ್ಗೆ, ಹಾಗೂ ಚೆನ್ನೈ, ಡೆಲ್ಲಿ, ಕೋಲ್ಕತ್ತಾ ಆ್ಯಂಡ್ ಮುಂಬೈ. ಈ ಒಂದು ಯಾರ್ಯಾರು ಲೊಕೇಟ್ ಆಗಿದ್ದೀರಾ ಇದರಲ್ಲಿರೋವಂಥ ಎಲ್ಲ ಸ್ಟೂಡೆಂಟ್ಸು ನೀವು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ ಅಮೌಂಟನ್ನು ತೊಗೋಬೋದು. ರೀಜ್ನಲ್ ರೌಂಡರ್ ವಿನ್ನರ್ಗೆ 60,000 ಪ್ಲಸ್ ಟ್ರೋಫಿ ಮತ್ತು ಸರ್ಟಿಫಿಕೇಟ್ ಕೊಡ್ತಾರೆ. ಮತ್ತು ಹಾಗೂ IET ಮೆಂಬರ್ಸ್ ಆಗ್ಬೋದು 1 ಇಯರು. ಮತ್ತು ರೀಜ್ನಲ್ ಅಂಡರ್ ರನ್ನರ್ ಅಪ್ ಅವ್ರು ಕೂಡ 40,000 ಟ್ರೋಫಿ ಸರ್ಟಿಫಿಕೇಟ್ ವಿತ್ ಸೇಮ್ ಅದೇ ಥರನೇ ಇರುತ್ತೆ. ಬಟ್ ಅಮೌಂಟ್ 20,000 ಸೆಕೆಂಡ್ ಆಗಿರುತ್ತೆ ಅಷ್ಟೇ ರನ್ನರ್ ಅಪ್ ಅದಕ್ಕೆ. ಇನ್ನು ನ್ಯಾಷನಲ್ ಫೈನಲ್ಸ್ಗೆ ಯಾರಿಗೆ ಏನಾಗ್ತಾರೆ, ಇದು ರೀಜ್ನಲ್ ವಿನ್ನರ್ಗೆ ಅಷ್ಟು ಅಮೌಂಟ್ ಬರುತ್ತೆ. ಅದೇನು ನ್ಯಾಷನಲ್ ವಿನ್ನರ್ ಆದರೆ, ವಿನ್ನರಿಗೆ ಬಂದ್ಬಿಟ್ಟು ನಿಮಗೆ 3 lakhs ಪ್ಲಸ್ ಟ್ರೋಫಿ ಸರ್ಟಿಫಿಕೇಟ್ IIT ಮೆಂಬರ್ಸ್ 1 ಇಯರ್ ಆಗಿರುತ್ತೆ. ನ್ಯಾಷನಲ್ ಫೈನಲ್ಸ್ಗೆ ಫಸ್ಟ್ ರೌಂಡು ರನ್ನರ್ ಅಪ್ಗೆ 1,70,000 ಟ್ರೋಫಿ ಸರ್ಟಿಫಿಕೇಟ್ IET ಮೆಂಬರ್ಶಿಪ್ 1 ಇಯರ್ ಇರುತ್ತೆ. ಹಾಗೂ ರನ್ನರ್ ಅಪ್ಗೆ 1,50,000 ಇರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಇರುತ್ತೆ. ಇಫ್ ಸ್ಟೂಡೆಂಟ್ಸ್ ವಿನ್ ಸ್ಕಾಲರ್ಶಿಪ್ ರೀಜ್ನಲ್ ಆ್ಯಂಡ್ ನ್ಯಾಷನಲ್ ಲೆವೆಲ್ಸ್, ಅವ್ರಿಗೇನಪ್ಪ ಅಂದ್ರೆ ಸರ್ಟಿಫಿಕೇಟ್ ಬೋತ್ ಲೆವೆಲ್ಸ್ ಪ್ರೈಸ್ ಮನಿ ಫಾರ್ ದಿ ನ್ಯಾಷನಲ್ ಲೆವೆಲ್ ಓನ್ಲಿ. ನೋಡಿ, ಇದೇನಾದ್ರು ನೀವು ಎರಡೂ ವಿನ್ ಆಗಿದೆ ಅಂದರೆ ನಿಮಗೆ ನ್ಯಾಷನಲ್ ಲೆವೆಲ್ ಮಾತ್ರ ಪ್ರೈಸ್ ಕೊಡ್ತಾರೆ, ಬಟ್ ಸರ್ಟಿಫಿಕೇಟ್ ಮಾತ್ರ ನಿಮ್ಗೆ ಎರಡೂ ಕೊಡ್ತಾರೆ. ಆಮೇಲೆ ಏನು ಡಾಕ್ಯುಮೆಂಟ್ಸ್ ಅಂದರೆ, ಯಾವುದೇ ಥರ ಡಾಕ್ಯುಮೆಂಟ್ಸ್ ಏನು ಬೇಕಾಗಿಲ್ಲ. ನೋ ಡಾಕ್ಯುಮೆಂಟ್ಸ್ ಆರ್ ರಿಕ್ವೈರ್ಡ್ ಟು ಅಟೆಸ್ಟ್ ಟು ದ ಟೈಮ್ ಆಫ್ ಅಪ್ಲಿಕೇಶನ್ಸ್. ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಾಗಿಲ್ಲ, ಜಸ್ಟ್ ಅಪ್ಲೈ ಅಂತ ಇರುತ್ತೆ. ಆ ಫಾರ್ಮ್ನ ಫಿಲ್ ಮಾಡಿ, ಬೇಕಾದ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ ಒಂದು ಟೈಮು. ಏನಿಲ್ಲ, ಜಸ್ಟ್ ಕ್ಲಿಕ್ ಅಂತ ಮಾಡಿಬಿಟ್ರೆ ನಿಮ್ಗೆ ಇದ್ರ ಮೇಲೆ ಅದು ಅಪ್ಲೈ ಅಂತ ಇರುತ್ತೆ. ಅದನ್ನ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಈ ಫಾರ್ಮ್ ಬರುತ್ತೆ. ಲಾಗಿನ್ ಆಗಿಬಿಟ್ಟು ನೀವು ಒಂದು ಫಾರ್ಮ್ನ ಫಿಲ್ ಮಾಡಿದ್ರೆ ನೀವು ಇದಕ್ಕೆ ಒಂದು ಬರೀತೀರ. ಒಂದು ಎಕ್ಸಾಮ್ ಅನ್ನೋದು ಇರುತ್ತೆ, ಎಂಟ್ರೆನ್ಸ್ ಎಕ್ಸಾಮು. ಅದನ್ನ ಕ್ಲಿಯರ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ನಿಮಗೆ ಹಾಗೆ ಕರ್ನಾಟಕದಲ್ಲಿ ಇಂಥವ್ರು ಅಂದರೆ ರೀಜ್ನಲ್ ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟ್ ನ್ಯಾಷನಲ್ ಲೆವೆಲು ಈ ಥರ ಅಮೌಂಟ್ ಕೊಡ್ಕೊತ ಹೋಗ್ತಾರೆ. ಇದೇನಾದ್ರು ಇನ್ಫಾರ್ಮೇಟಿವ್ ಆಯ್ತಂದರೆ, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸಲ್ಲಿ ಇದರಲ್ಲಿ ಯಾರೋ ಒಂದು ಸ್ಟ್ರಾಂಗ್ ಆಗಿದ್ರೆ ಅಂದರೆ ಟೆಕ್ನಿಕಲ್ ಸ್ಕಿಲಲ್ಲಿ, ಅವ್ರು ಕೂಡ ಶೇರ್ ಮಾಡಿ. ಅವ್ರು ಕೂಡ ಅಮೌಂಟ್ ಪ್ರೈಸ್ ಗೆಲ್ಲುವಂಥ ಅವಕಾಶಗಳು ಇರ್ತವೆ. ಇನ್ನೂ ಬರುವಂಥ ಈ ಈಸಿಯಾಗಿರುವಂಥ ಸ್ಕಾಲರ್ಶಿಪ್ ಬಗ್ಗೆನೂ ಕೂಡ ಹೇಳ್ತೀನಿ ನಾನು. ಇನ್ನು ಯಾವುದೇ ಥರ ವೀಡಿಯೋ ಬೇಕಂದ್ರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಖಂಡಿತ ನಿಮ್ಗೆ ತಿಳಿಸ್ತೀನಿ. ಇದೇನಾದ್ರು ವೀಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.